ಏನಂದ್ರೆ ಈ ಕಾಳೇಗೌಡನ ಮಗಳು ಕಲ್ಪನಾಳಿಗೆ ಬೇವರ್ಸಿ ಮುಳ್ಳಿ ಅಂತೇನಿಲ್ಲ. ಅತ್ತಿಗೆ ಯಾಕಮ್ಮ ಹೇಗೆ ನಡೆದುಕೊಳ್ತಾ ಇದೀಯಾ? ಈಗ ನಾವು ತುಂಬಾ ನೊಂದು ಹೋಗಿದ್ದೀವಮ್ಮ. ನೊಂದ ಹೃದಯಕ್ಕೆ ಹಾಲು ಉಳಿಸುವ ಕೆಲಸ ಮಾಡ್ಬೇಕೇ ಹೊರತು ವಿಷ ಉಳಿಸುವ ಕೆಲಸ ಮಾಡಬಾರ್ದಮ್ಮ, ಮಾಡಬಾರ್ದು. 3 ಕಾಸಿನ ತೊಟ್ಟೆ ನನಗೆ ಬುದ್ಧಿ ಹೇಳಷ್ಟು ಧೈರ್ಯ ಬಂತೇನೆ ನಿನಗೆ. ನಮ್ಮ ಸುಂದರವಾದ ಸಂಸಾರದಲ್ಲಿ ಹುಳಿ ಹಿಂಡಿದ್ದಂತೆ ನನ್ನ ಬಂಗಾರದಂತ ಗಂಡನ ಪ್ರಾಣವನ್ನ ಕಿತ್ತುಕೊಂಡಿಯಲ್ಲಿಯೇ ಪಾಪಿ. ನಿನಗೆ ನಿನಗೆ ಅತ್ಯಂತ ನರಕ ಸೇರೋದಿಲ್ವೇ ಕಣೆ? ನೀನು ನರಕ ಸೇರೋದಿಲ್ಲ. ನಾನ್ ಯಾಕೆ ನರಕಕ್ಕೆ ಹೋಗ್ಲಿ? ನಿನ್ನೆ ಕಳ್ಸೋದಕ್ಕೆ ಟಿಕೆಟ್ ರಿಸರ್ವೇಶನ್ ಮಾಡಿಸಿದ್ದೀನಿ. ಗೊತ್ತು ಕಣೆ, ನೀನ್ ಎಂತ ರಾಕ್ಷಸ ಹಂಸದಲ್ಲಿ ಹುಟ್ಟಿ ಬಂದಿದ್ದೀಯ ಅಂತ ನನಗೆ ಗೊತ್ತಿದೆ ಕಣೆ. ಸೊಸೆಯಾದವಳು ಮದುವೆಯಾಗಿ ಹೊಸದಾಗಿ ಮನೆಗೆ ಬಲಗಾಲಿಟ್ಟು ಬಂದವಳು ಅತ್ತೆ ಮಾವಂದರನ್ನ ಸಂತೋಷದಿಂದ ನೋಡಿಕೊಳ್ತಾಳೆ ಅಂತ ತಿಳಿದುಕೊಂಡಿರ್ತಾರೆ. ಇನ್ನು ಅರಿಶಿಣ ಪೋಷಿತವಾದ ಹಸಿರು ಬೆಳಗನ ತೊಟ್ಟು ಮನೆಗೆ ಬಂದ ಹೆಣ್ಣು ಪಾವ ಮೈದನ ನಾದನೆಯರನ್ನ ನಗನಗಿಸುತ್ತಾ ಮನೆಯನ್ನ ನನ್ನ ಗೋಕುಲ ಹಾಗೆ ಬೆಳಗಿಸುತ್ತಾರೆ ಅಂತ ತಿಳಿದುಕೊಂಡಿರುತ್ತಾರೆ. ಇನ್ನು ಕೊಟ್ಟ ಮನೆಯನ್ನ ಕೀರ್ತಿಯ ಕಳಗಸರನ್ನ ಬೆಳಗಿಸುತ್ತಾಳೆ ಅಂತ ಹೆಣ್ಣು ಭಾರತದ ನಾರಿ ಅಂತ ಕರೀತಾರೆ. ಆದ್ರೆ ನಿನ್ನಂತ ಹೆಣ್ಣನ್ನ ವಿಷಕಾರಿಣಿ ಎಂದು ಕರೀತಾರೆ ಕಣೆ, ವಿಷಕಾರಿಣಿ ಎಂದು ಕರೀತಾರೆ. ವಿಷಕಾರಿಣಿ ಅಷ್ಟೇ ಅಲ್ಲಮ್ಮ, ಈ ಮನೆತನದಲ್ಲಿ ಸೇಡು ತೀರಿಸಿಕೊಳ್ಳಲು ಬಂದ ವಿಷಕಾರಿ ಅಂತ ಹೇಳು. ಕೊಟ್ಟ ಮನೆಗೆ ಹಾಳು ಮಾಡು ಅಂತ ಹೇಳಿಕೊಡುವ ನೀನು ಒಬ್ಬ ತಂದೆ ಏನೋ? ಹೊಲಸು ತಿನ್ನುವ ಹಂದಿ ಕಣೋ. ಏನಂದೆ? ನನ್ನ ತಂದೆಗೆ ಹಂದಿ ಅಂತೇನೆ? ಕಾಡು ಹಂದಿ. ಮೊದಲು ನನ್ನ ಮನೆ ವಸ್ತ್ರ ದಾಟಿ ಆಚೆ ನಿಂತು ಏನೇ ಹಾಳಾದವಳೆ, ನನಗೆ ನನಗೆ ಒದಿತಾ ಇದ್ದೇನೆ. ಅಸಹಾಯಕಳಾದ ನಿನ್ನ ಅತ್ತೆಯ ಒದ್ದೆಯಲ್ಲ, ನಿನಗೆ ನಿನಗೆ ಅಂತಿಂತ ಸಾವು ಬರೋದಿಲ್ಲ ಕಡೆ. ನರಳಿ ನರಳಿ ಸಾಕ್ಷಿಯ ನೀನು. ಅಮ್ಮ ಸಮಾಧಾನ ಮಾಡ್ಕೊಳಮ್ಮ. ಅಮ್ಮ ಇಷ್ಟೆಲ್ಲ ಆದ್ಮೇಲೆ ಈ ಮನೆ ನಾವಿರೋದು ಬೇಡಮ್ಮ. ಅಮ್ಮ ಈ ಮನೆ ಬಿಟ್ಟು ಹೋಗೋಣ ಬಾರಮ್ಮ. ನೀ ಮನೆ ಬಿಟ್ಟು ಹೋದ್ರೆ ಶಾಲೆ ಎಲ್ಲಿಂದ ಕಲಿತಿ? ಇಲ್ಲೇ ಮನೆ ಕೆಲಸ ಮಾಡ್ಕೊಂಡ ಶಾಲೆ ಕಲಿಯಾಕಂತ ನಿಮ್ಮವ್ ಬೇಕಿದ್ರ ಹೋಗೋಳಕ. ತಲೆ ಹಿಡಕ ನಿನ್ನ ತಂಗಿಯ ತಲೆ ಹಿಡಕ ಕೆಲಸ ಮಾಡಿ ಅವಳಿಗೆ ಹುಟ್ಟಿದ ಮಗುವನ್ನ ಅನಾಥಾಶ್ರಮಕ್ಕೆ ಬಿಟ್ಟು ಬರುವ ನೀನು ಈ ಮನೆಯಲ್ಲಿದ್ದಾಗ ನನ್ನ ಮಗಳನ್ನ ನಿನ್ನ ಕೈಯಲ್ಲಿ ಕೊಟ್ಟು ಹೋಗ್ತೀನಿ ಅಂತ ತಿಳಿದುಕೊಂಡಿದ್ದೀಯನೋ? ನನ್ನ ಮಗಳನ್ನ ನಾನೇ ಕರ್ಕೊಂಡು ಹೋಗ್ತೀನಿ ಕಣೋ, ನಾನೇ ಕರ್ಕೊಂಡು ಹೋಗ್ತೀನಿ. ಏನ್ ಹೇಳ್ತಾ ಇದ್ದಾಳಪ್ಪ ಇವಳು ಹಾಳದವಳು? ಕೆಡ್ಸಾಕ ಏನಾರು ಒಂದು ಕಟ್ಟು ಕತ್ತಿ ಕಟ್ಟಾಕತ್ತೇಳುವ, ನಂಬೋರು ಬೇಕಲ್ಲ. ಈ ನಿನ್ನ ಮಗಳನ್ನ ಕರ್ಕೊಂಡ ಹೆಂಗ್ ಶಾಲೆ ಕಲಿಸ್ತೋ ನಾನು ನೋಡ್ತೇನೆ. ಈ ಮನೆಯಿಂದ ಒಂದು ಬಿಡುಗಾಸು ಸಹಿತ ಕೊಡೋದಿಲ್ಲ ನನಗೆ. ಆಸ್ತಿ ಯಾರಿಗೆ ಬೇಕಾಗಿದೆಯೋ ನಿನ್ನ ಹಾಳ ಆಸ್ತಿ? ಬಂಗಾರದಂತ ನನ್ನ ಗಂಡನನ್ನು ಆಸ್ತಿಯನ್ನೇ ಕಾದುಕೊಂಡು ಬಿಟ್ಟಿದ್ದೇನೆ ನಾನು. ಅಂದಾಗ ಈ ಎಲ್ಲ ಆಸ್ತಿ ನನ್ನ ಸಮಾನ ಅಂತ ತಿಳಿದುಕೊಂಡಿದ್ದೀನೋ ನಾನು? ನನಗೆ ಈ ಆಸ್ತಿ ಬೇಕಾಗಿಲ್ಲ ಕಣೋ, ಬೇಕಾಗಿಲ್ಲ. ನಡಿಯಮ್ಮ ಹೋಗೋಣ. ಅಮ್ಮ ಹೋಗೋಣ ಅಂತ ಇದೆಯಲ್ಲಮ್ಮ, ಎಲ್ಲಿಗಮ್ಮ ಹೋಗೋದು? ದೈವ ಕರ್ತಲಿಗೆ ಹೋಗೋದಮ್ಮ. ಇನ್ನು ಈ ದೇಹದಲ್ಲಿ ಶಕ್ತಿ ಇದೆಯಮ್ಮ. ನಾನು ನಾನು ದುಡಿದು ನಿನ್ನ ಸಾರಿ ನನ್ನ ಮನೆಯಿಂದ ತೊಲಗ್ರೆ. ಇಲ್ಲಾಂದ್ರೆ
ದೀನಿಗಳು ತೊಲಗು ಹೋದ್ವು ಅಪ್ಪ. ನನಗಂತೂ ತುಂಬಾ ಖುಷಿ ಆಗ್ತಿದೆ ಅಪ್ಪ. ಹಾಗಾದ್ರೆ ಹೋಗೋಣ ನಡಿಯಮ್ಮ. ಅಪ್ಪ ನಾನೇನು ಅವ್ರಿಬ್ರನ್ನ ಮನೆಯಿಂದ ಹೊರಗಾಕ್ಬಿಟ್ಟೆ. ಈಗ